ಹಾಯ್ ವೆಲ್ಕಮ್ ಟು ಮೈ ಡಿಯರ್ ಸ್ಟೂಡೆಂಟ್ಸ್ ಹಾಗೂ SSLC 2025 ವಿದ್ಯಾರ್ಥಿನಿಯರಿಗೂ ಸ್ವಾಗತ. ಗುಡ್ ನ್ಯೂಸ್ ಅನ್ನು ನಾನು ಸೆಂಟರ್ನಲ್ಲಿ ತಿಳಿಸ್ತೀನಿ ವಿದ್ಯಾರ್ಥಿಗಳೇ. ಈಗ ಮೊದಲು ಒಂದನೇದು 2025 ಎಕ್ಸಾಮ್ ಒಂದು ಫೇಲ್ ಆಗ್ತೀನಿ ಅನ್ನೋ ಭಯ ಇದ್ದರೆ, ಮತ್ತು ಎರಡನೆಯದು SSLC ಎಕ್ಸಾಮ್ ಒಂದರಲ್ಲಿ ನಾನು ಪಾಸ್ ಆಗ್ತೀನಿ ಸರ್, ಆದರೆ ಮಾರ್ಕ್ಸ್ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು ಅನ್ನುವ ಡೌಟ್ ಕೂಡ ಇದ್ದರೆ, ಇವೆರಡನ್ನು ನಾವು ಮುಗಿಸ್ಕೊಂಡ ನಂತರ ಗುಡ್ ನ್ಯೂಸ್ ಅನ್ನು ಚರ್ಚಿಸೋಣ. ಪ್ಲೀಸ್ ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್, ಹಾಗೆಯೇ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿಟ್ಟುಕೊಳ್ಳಿ. ಪ್ರತಿಯೊಂದು ಅಪ್ಡೇಟ್ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಷನ್ ಮುಖಾಂತರ ಬರ್ತಾ ಇರುತ್ತೆ. ಯಾವುದಾದರೂ ಒಂದು ಸಹಾಯ ಮಾಡಿ ಹೆಲ್ಪ್ ನೀಡ್ತಾ ಇರುತ್ತೆ ಅನ್ನುವ ಒಂದು ಉದ್ದೇಶ ಆದರೆ ನಂದು. ಇನ್ನು ಈ ವಿಡಿಯೋಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಕೊಟ್ಬಿಟ್ಟು ಓಕೆ. ಇನ್ನು SSLC 2025 ಎಕ್ಸಾಮ್ ಒಂದರಲ್ಲಿ ಫೇಲ್ ಆಗ್ತೀನಿ ಸರ್, ನನಗೆ ಧೈರ್ಯ ಬೇಕು ಅನ್ನುವವರಿಗೆ ಸಲಹೆ. ವಿದ್ಯಾರ್ಥಿಗಳೇ, ಈಗಾಗಲೇ ಹೇಳೀನಿ, 1 or 2 ಮಾರ್ಕ್ಸ್ ಕಮ್ಮಿ ಇದ್ದರೆ ಪಾಸ್ ಮಾಡಬಹುದು, ಮಾಡದೇ ಇರಬಹುದು. ನಿಮ್ಮ ಅದೃಷ್ಟದ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಬರೆದಿರುವಂತಹ ಬುಕ್ಲೆಟ್ ಆನ್ಸರ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ, ಈಗಾಗಲೇ ಎಕ್ಸಾಮ್ ಮುಗಿಯೋಕೆ ಬಂದಿದೆ. ಕೇವಲ 4 ದಿನ ಇದೆ ಕಂಪ್ಲೀಟ್ ಆಗೋಕೆ. ಕರೆಕ್ಷನ್ ಶುರು ಆಗುತ್ತೆ. ಕರೆಕ್ಷನ್ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ನಿಮ್ಮ ಮಾರ್ಕ್ಸ್. ಒಂದು ವಿಷಯ ವಿದ್ಯಾರ್ಥಿಗಳೇ, ಈಗ SSLC ಮೊದಲನೇ ಪರೀಕ್ಷೆ ಬರೆದಿರೋರು ಎಷ್ಟೊಂದು ವಿದ್ಯಾರ್ಥಿಗಳು, ಆದ್ದರಿಂದ ಸ್ಪೀಡ್ ಕರೆಕ್ಷನ್ ಇರುತ್ತೆ. ಮಾರ್ಕ್ಸ್ ಅನ್ನು ಕೂಡ ಕಡಿಮೆ ಹಾಕಬಹುದು ಅವಸರದಲ್ಲಿ. ಅದಕ್ಕೆ ಯಾವುದೇ ಭಯ ಬೇಡ ವಿದ್ಯಾರ್ಥಿಗಳೇ, ಇನ್ನೊಂದು ದಾರಿ ಇದೆ. ಈಗ SSLC 2025 ಪರೀಕ್ಷೆ ಬರೆಯೋ ವಿದ್ಯಾರ್ಥಿನಿಯರು ಎಷ್ಟೊಂದೋ ಜನ ಇರ್ತಾರೆ ಅಲ್ವಾ. ಆದ್ದರಿಂದ ಸ್ಪೀಡ್ ಕರೆಕ್ಷನ್ ನಡೆಸುತ್ತಾರೆ ವಿದ್ಯಾರ್ಥಿಗಳೇ, ಹೌದಾ. ಎರಡನೇ ಎಕ್ಸಾಮ್, ಮೂರನೇ ಎಕ್ಸಾಮ್ ಆದರೆ ಸ್ವಲ್ಪ ಸ್ಲೋ ಕರೆಕ್ಷನ್ ಇರುತ್ತೆ ಅಂದುಕೊಳ್ಳೋಣ. ಫಸ್ಟ್ನೇ ಎಕ್ಸಾಮ್ ಆದರೆ ಸ್ವಲ್ಪ ಚೆಕ್ ಮಾಡ್ತಾರೆ ಅಂದುಕೊಳ್ಳೋಣ. 2 or 3 ಮೆಂಬರ್ಸ್ ಚೆಕ್ ಮಾಡ್ತಾರೆ ಪಕ್ಕ. ಆದರೆ ನಿಮ್ಮ ಒಂದು ಪೇಪರ್ ಏನಾದರೂ ಸ್ಪೀಡ್ ಅಲ್ಲಿ ಕರೆಕ್ಷನ್ ಆಗಿ ಮಾರ್ಕ್ಸ್ ಹೋಗಿರಬಹುದು, ಹೋಗಿಲಾರದೆ ಇರಬಹುದು. ಅದಕ್ಕೆ ಯಾವುದೇ ಭಯ ಬೇಡ ವಿದ್ಯಾರ್ಥಿಗಳೇ. ಇನ್ನೊಂದು ದಾರಿ ಇದೆ ಅಂತ ಹೇಳಿನಿ ವಿದ್ಯಾರ್ಥಿಗಳೇ. ರಿವ್ಯಾಲ್ಯೂಯೇಷನ್ ಅಂತ ಇರುತ್ತೆ. ರಿವ್ಯಾಲ್ಯೂಯೇಷನ್ ಅಂದರೆ ಒಂದು ಪೇಪರ್ಗೆ 200ರಿಂದ 250 ಇರುತ್ತೆ. ಅದಕ್ಕೆ ಹಾಕಿರಿ ಅಂದರೆ ನಿಮ್ಮ ಕಮ್ಮಿ ಬಂದ ಮಾರ್ಕ್ಸ್ ಇನ್ನೂ ಸ್ವಲ್ಪ ಜಾಸ್ತಿ ಆಗಬಹುದು. ಇಲ್ಲ ಸರ್, ನಾನು ಪಾಸ್ ಆಗಿಲ್ಲ ಅನ್ನುವವರಿಗೂ ಚಾನ್ಸ್ ಇದೆ. ಅಪ್ಪಿತಪ್ಪಿ ಏನಾದರೂ ಕಡಿಮೆ ಮಾರ್ಕ್ಸ್ ಹಾಕಿ ನಿಮ್ಮನ್ನು ಫೇಲ್ ಮಾಡಿದರೆ ಇಲ್ಲಿ ಪಾಸ್ ಆಗುವ ಸಾಧ್ಯತೆ ಕೂಡ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬೈ ಮಿಸ್ಟೇಕ್ ಏನು ಆಗಬಹುದು ವಿದ್ಯಾರ್ಥಿಗಳೇ ಅಂದರೆ, ಈಗ ಹೋದ ಬಾರಿ ಒಬ್ಬ ಲೆಕ್ಚರರ್ ಟಫ್ ಕರೆಕ್ಷನ್ ಮಾಡಿ ಮಾರ್ಕ್ಸ್ ಎಂಟ್ರಿಯನ್ನು ಮಾಡಿದರೆ ಓಕೆ. ಇಲ್ಲ, ಹೋದ ಬಾರಿ ಲೂಸ್ ಮಾಡಿ ಈ ಸಾರಿ ಟಫ್ ಮಾಡಿದ್ದಾನೆ ಅಂದರೆ ಹೋದ ಬಾರಕ್ಕಿಂತ ಈ ಸಾರಿ ಹೆಚ್ಚು ಮಾರ್ಕ್ಸ್ ಕಳೆದುಕೊಳ್ತೀರಾ. ಅದಕ್ಕೋಸ್ಕರ ನೀವು ಅದಕ್ಕೆ ನೀವೇ ನಿರ್ಣಯ ತಗೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. 1ಕ್ಕೆ 10 ಪಟ್ಟು ಆಲೋಚನೆ ಮಾಡಿ ರಿವ್ಯಾಲ್ಯೂಯೇಷನ್ ಅನ್ನು ಹಾಕಿ. ಓಕೆ, ಇನ್ನು ನಂತರ ಇನ್ನೊಂದು ಎರಡನೇದು ಅಂತ ಹೇಳಿದೆ ಅಲ್ವಾ, ಮಾರ್ಕ್ಸ್ ಇಂಪ್ರೂವ್ಮೆಂಟ್ ಅಂತ ಇರುತ್ತೆ ಚಾನ್ಸ್. ಸರ್, ನನ್ನ ಮಾರ್ಕ್ಸ್ ಶೀಟ್ನಲ್ಲಿ ಪ್ಲೀಸ್ ವಿದ್ಯಾರ್ಥಿಗಳೇ, ನೀವು ಏನಾದರೂ ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಪ್ರೆಸ್ ಮಾಡಿ ಆಲ್ ಆಪ್ಷನ್ ಅನ್ನು ಕ್ಲಿಕ್ ಮಾಡಿಟ್ಟುಕೊಳ್ಳಿ. ಪ್ರತಿಯೊಂದು ಇನ್ಫಾರ್ಮೇಷನ್ ಸಿಗ್ತಾ ಇರುತ್ತೆ. ಓಕೆ, ಇನ್ನು ಕಂಟಿನ್ಯೂ ಮಾಡೋಣ. ಸರ್, ನನ್ನ ಮಾರ್ಕ್ಸ್ ಶೀಟ್ನಲ್ಲಿ ಕಮ್ಮಿ ಅಂಕಕ್ಕೆ ಬರೆದಿದ್ದೇನೆ, ಆದರೆ ಎಲ್ಲ ಸಬ್ಜೆಕ್ಟ್ ನಾನು ಪಾಸ್ ಆಗಿದ್ದೇನೆ. ಈಗ ನನ್ನ ಒಂದು ಭಯ, ಸ್ಕಾಲರ್ಶಿಪ್ ಅಮೌಂಟ್ ಕಡಿಮೆ ಬರುತ್ತೆ ಅಂತ ಭಯ ಇದೆ. ಯಾಕೆ ಅಂದರೆ ಸ್ವಲ್ಪ ಆದರೂ ಅಟ್ಲೀಸ್ಟ್ 65 to 70% ಮಾರ್ಕ್ಸ್ ಇದ್ದರೆ ಸ್ವಲ್ಪ ಸ್ಕಾಲರ್ಶಿಪ್ ಅಮೌಂಟು ಜಾಸ್ತಿ ನೋಡ್ಬೋದು, ಇಲ್ಲ ಅಂದರೆ ಸ್ವಲ್ಪ ಕಡಿಮೆ ನೋಡ್ತೀವಿ ಸ್ಕಾಲರ್ಶಿಪ್ ಅಮೌಂಟ್ ಅಂತ ಕೆಲವರ ಸ್ಟೂಡೆಂಟ್ಸ್ ಅಭಿಪ್ರಾಯ, ಒಂದು ಆಲೋಚನೆ. ಓಕೆ ವಿದ್ಯಾರ್ಥಿಗಳೇ, ಈಗ ನಿಮಗೆ ಒಂದು ಬಂಪರ್ ಆಫರ್ ಗುಡ್ ನ್ಯೂಸ್ ಇದೆ. ಇಂಪ್ರೂವ್ಮೆಂಟ್ ಮಾರ್ಕ್ಸ್ ಅಂತ ನಡೆಯುತ್ತೆ. ನೀವು ಎಕ್ಸಾಮ್ 2 ಅಲ್ಲಿ ಅಟೆಂಡ್ ಆಗಿ ಎಕ್ಸಾಮ್ ಅನ್ನು ಬರೆಯಬೇಕಾಗುತ್ತೆ.
ನೀವು ಎಕ್ಸಾಮ್ 2ನಲ್ಲಿ ಅಪ್ಲಿಕೇಶನ್ ಹಾಕಬೇಕು. ಆಲ್ ಟಿಕೆಟ್ ಅನ್ನು ಪಡೆದುಕೊಳ್ಳಬೇಕು. ನಂತರ ನೀವು ಎಕ್ಸಾಮ್ 2 ಅನ್ನು ಬರೆಯಬೇಕು. ಇಲ್ಲಿ ಒಂದು SSLC 2025 ವಿದ್ಯಾರ್ಥಿನಿಯರಿಗೆ ಎಚ್ಚರಿಕೆಯಾದ ವಿಷಯ. ಗಮನವಿಟ್ಟು ಶ್ರದ್ಧೆಯಿಂದ ಆಲೋಚನೆ ಇಟ್ಟು ಕೇಳಿರಿ ವಿದ್ಯಾರ್ಥಿಗಳೇ. ಹೋದ ಬಾರಿ ಬರೆದ ಹಾಗೆ ಈ ಬಾರಿ ಬರೆಯಬಾರದು ವಿದ್ಯಾರ್ಥಿಗಳೇ. ಏಕೆ ಈ ಮಾತು ಹೇಳ್ತೀನಿ ಅಂದರೆ, ಈಗ ಇನ್ನೂ ಹೆಚ್ಚು ಅಂಕಕ್ಕೆ ಬರೆಯಬೇಕು. ಹಾಗಾದರೆ ನೀವು ಮಾರ್ಕ್ಸ್ ಅನ್ನು ಹೆಚ್ಚು ಪಡೆದುಕೊಳ್ಳೋಕೆ ಸಾಧ್ಯ. ಇನ್ನೂ ಹೆಚ್ಚು ಇಂಟ್ರೆಸ್ಟ್ ಕೊಟ್ಟು ಓದಬೇಕು ವಿದ್ಯಾರ್ಥಿಗಳೇ. ಇಂಟ್ರೆಸ್ಟ್ ಆ್ಯಂಡ್ ಫೋಕಸ್ ಮೂಡ್ ಇರಲಿ. ಓದುವ ಕಡೆ ಹೆಚ್ಚು ಮೊಬೈಲ್ ನೋಡಬೇಡಿ. ಜಸ್ಟ್ ಎಕ್ಸಾಮ್ಸ್ ಕಂಪ್ಲೀಟೆಡ್ ಆಗುವವರೆಗೂ ಮೊಬೈಲ್ ಅನ್ನು ಮುಟ್ಟಬೇಡಿ. ಏನೋ ಇಂಪಾರ್ಟೆಂಟ್ ಇದ್ದರೆ ತಗೊಳ್ಳಿ. ಓಕೆ, ಈಗ ಹೇಳ್ತಿದ್ದೀನಿ ವಿದ್ಯಾರ್ಥಿಗಳೇ, ಎಕ್ಸಾಮ್ 1ರಲ್ಲಿ ಫೇಲ್ ಆಗಿದ್ದೀನಿ ಸರ್ ಅಂತ ಅಳ್ತಿದ್ರೆ ದಯವಿಟ್ಟು ನೀವು ಅಳ್ತ್ರೆ ಏನು ಬರೋದಿಲ್ಲ. ಪ್ರಯತ್ನ ಪಟ್ಟು ಓದಿ ಮತ್ತು ಒಂದು ಫೋಕಸ್ ಗುರಿ ಅನ್ನೋದು ಇಟ್ಟುಕೊಳ್ಳಿ. ನನ್ನ ಗೋಲ್ ಇದು, ನಾನು ಅದನ್ನು ಮುಟ್ಟಲೇಬೇಕು ಅನ್ನೋದು ಇಟ್ಕೊಂಡ್ರೆ ನೀವು ಪಕ್ಕಾ ಪಾಸ್ ಆಗೇ ಆಗ್ತೀರಾ. ನಂತರ PUCಗೋ ಡಿಪ್ಲೊಮೊಗೋ ಸೆಲೆಕ್ಟ್ ಆಗ್ತೀರಾ, ಅಂದರೆ ಜಾಯಿನ್ ಆಗ್ತೀರಾ ಅಂತ ಅರ್ಥ. ವಿದ್ಯಾರ್ಥಿಗಳೇ, ವರ್ಷದಲ್ಲಿ ಎಕ್ಸಾಮ್ 1, ಎಕ್ಸಾಮ್ 2, ಎಕ್ಸಾಮ್ 3 ಅಂತ SSLCಗೂ ಮತ್ತು ದ್ವಿತೀಯ PUCಗೂ ಪರೀಕ್ಷೆಯನ್ನು ನಡೆಸಲಾಗುತ್ತೆ. ಹಾಗಂತ ಹೇಳಿ ನೀವು ಎಕ್ಸಾಮ್ 1ನಲ್ಲೇ ಪಾಸ್ ಆಗಬೇಕು. ಬಟ್ ಏನು ಮಾಡೋಕ್ಕೆ ಬರುತ್ತೆ, ಸಿಚುವೇಶನ್ಸ್ ಹೀಗಿರುವುದರಿಂದ ನೀವು ಹೀಗಾದರೆ ಸ್ವಲ್ಪ ಬದಲಾಗಿ ಓದನ್ನು ಓದಿ. ಎಕ್ಸಾಮ್ 2 ಅಲ್ಲಿ ಪಕ್ಕ ಯಾವ ಸಬ್ಜೆಕ್ಟ್ ಫೇಲ್ ಆಗಿರ್ತೀರೋ ಪಕ್ಕ ಪಾಸ್ ಆಗ್ತೀರಾ ಅಂತ ನಾನು ಹೇಳ್ತಾ ಇದ್ದೀನಿ ವಿದ್ಯಾರ್ಥಿಗಳೇ. ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ ಸ್ಟೂಡೆಂಟ್ಸ್ ಕ್ವಶನ್ ಏನು ಅಂದರೆ, ಸರ್ ಎಕ್ಸಾಮ್ ಹಾಲ್ನಲ್ಲೇ CCTV ಇರ್ತವೆ ಅಲ್ವಾ ಸರ್, ಅವು ಕೆಲಸ ಮಾಡ್ತಾವ ಸರ್? ಅಂದರೆ ಈಗ ನಾರ್ಮಲ್ ಹಾಗೆ ಹಾಲ್ನಲ್ಲಿ ಇರ್ತಾವ ಸರ್, ನೋಡ್ತಾ ಇರ್ತಾರೆ ಕೆಳಗಡೆ ಲೆಕ್ಚರರ್ಸ್ ಅಂತ ಕೇಳ್ಬೋದು. ಹೌದು ವಿದ್ಯಾರ್ಥಿಗಳೇ, ಲೆಕ್ಚರರ್ಸ್ ಯಾವಾಗಲೂ CCTVಯನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹುಷಾರದಿಂದ ಬರೀರಿ. ಈ ಸಾರಿ ಸ್ವಲ್ಪ ಲೂಸ್ ಇರುತ್ತೆ ಪೇಪರ್, ಬಟ್ ಕಾಪಿ ನಡೆಯೋದಂತ ಡೌಟ್. 100ಗೆ 100%. ಪೇಪರ್ ಈಸಿ ಇರುತ್ತೆ, ಬಟ್ ನೀವು ಓದಬೇಕು, ಇನ್ನೂ ತುಂಬ ಈಸಿ ಆಗುತ್ತೆ, ಬರೆಯೋಕ್ಕೆ ತುಂಬ ಸುಲಭ ಅನಿಸುತ್ತೆ. ಇನ್ನು ಫೈನಲ್ ಕ್ವಶನ್, ಸರ್ SSLC ರಿಸಲ್ಟ್ಸ್ ಯಾವಾಗ ಬಿಡ್ತಾರೆ ಸರ್? ಹೇಳ್ತಿದ್ದೀನಿ ನೋಡಿ ವಿದ್ಯಾರ್ಥಿಗಳೇ, 100ಗೆ 100%. 2024 ಮತ್ತು 25ನೇ ಶೈಕ್ಷಣಿಕ SSLC 2025 ರಿಸಲ್ಟ್ಸ್ ಮೇ ತಿಂಗಳ ಮೊದಲನೆಯ ವಾರದಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್ ವಿತ್ ಮೋರ್.